ಪದ್ಮ ಚಕ್ರ ಗದಾ ಶಂಖ ಈ ರೀತಿಯಾಗಿ ಆಗಮದ ಪ್ರಕಾರ, ಪಾಂಚರಾತ್ರ ಆಗಮ ಪ್ರಕಾರ ಅಥವಾ ಶಿಲ್ಪಶಾಸ್ತ್ರಗಳ ಪ್ರಕಾರ ಇರುವಂತಹ ಏಕೈಕ ಮೂರ್ತಿ ಅಂತಲೇ ಪ್ರಾಯ ಇದನ್ನು ಹೇಳ್ಬೋದು. ನಾವು ಈಗ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಲ್ಲಿದ್ದೀವಿ. ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಹೊಂದಿದ್ದೀವಿ. ದೇವಸ್ಥಾನದ ವಿಶೇಷತೆಯನ್ನು ಬನ್ನಿ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಇದು ಸುಮಾರು 500 ವರ್ಷಗಳ ಕೆಳಗೆ ಇಲ್ಲಿಯ ಭೂತಾಳ ಪಾಂಡ್ಯ ಅಂತ ರಾಜ, ಭೈರರಸು ಅಂತ, ಅವನ ಮಗ ಭೂತಾಳ ಪಾಂಡ್ಯ ಅಂತ, ಅವನ ನೇತೃತ್ವದಲ್ಲಿ ಕಟ್ಟಲ್ಪಟ್ಟಂತಹ ದೇವಸ್ಥಾನ. ಸುಮಾರು 1550 ಆಸುಪಾಸಿನಲ್ಲಿ ಉಡುಪಿಯ ಸೌದೆ ಮಠ, ಅಷ್ಟಮಠಗಳಲ್ಲಿ ಒಂದು, ಅಲ್ಲೇ ವಾದಿರಾಜ ಸ್ವಾಮಿಗಳು ಅಂತ, ಅವರ ತಾಯಿಯ ತಂದೆಯ ಮನೆ ಇಲ್ಲೇ ರೆಂಜಾಳ ಅಂತ ಇದೆ, ಕಾರ್ಕಳದಲ್ಲೇ ಇದೆ. ಈಗ ಅದು ಒಂದು 3-4 ಕಿಲೋಮೀಟರ್ ಇದೆ ಈ ನಗರಕ್ಕಿಂತ. ಅಲ್ಲಿ ಅವರ ತಾಯಿಯ ತಂದೆಯ ಮನೆ ಇದ್ದದ್ದು. ಅವರು ಒಂದು ದಿವಸ ಇಲ್ಲಿಗೆ ಬರುವಾಗ ರಾಜ ಹೇಳ್ತಾನಂತೆ, ಇಲ್ಲಿ ನೀವು ಭಿಕ್ಷೆ ಸ್ವೀಕಾರ ಮಾಡಬೇಕು ಅಂತ ಸನ್ಯಾಸಿಗಳ ಹತ್ರ. ಅವರು ಸನ್ಯಾಸಿಗಳಾಗಿದ್ದರು, ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ಸೌದೆ ಮಠದ ಸನ್ಯಾಸಿಗಳು. ಅವರು ಬರುವಾಗ ಇಲ್ಲಿ ವಿಷ್ಣು ದೇವತಾಕವಾದ ಯಾವುದಾದ್ರೂ ದೇವಸ್ಥಾನ ಪ್ರತೀಕಗಳು ಇದ್ದರೆ ಮಾತ್ರ ನಾನು ಭಿಕ್ಷೆ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದರು. ಸರಿ, ನಾನು ಏನು ಮಾಡಬೇಕು ಅಂತ ಅವನು ಕೇಳಿದಂತೆ. ಅದಕ್ಕೆ ನಿನಗೆ ಇವತ್ತು ರಾತ್ರಿ ಕನಸಿನಲ್ಲಿ ಗೊತ್ತಾಗ್ತದೆ, ಆ ರೀತಿಯಾಗಿ ನೀನು ಮುಂದುವರಿ ಅಂತ ಅವರು ಹೇಳ್ತಾರಂತೆ. ನಂತರ ಅವನು ಕನಸಿನಲ್ಲಿ ಅವನಿಗೆ ಇಲ್ಲಿಂದ ಒಂದು 15 ಕಿಲೋಮೀಟರ್ ದೂರ ನೆಲ್ಲಿಕಾರು ಅಂತ ಒಂದು ಗ್ರಾಮ ಇದೆ, ಈಗಲೂ ಇದೆ. ಅಲ್ಲಿ ಒಂದು ಹರಿಯಪ್ಪನ ಕೆರೆ ಅಂತ ಒಂದು ಇದೆ. ಹರಿಯಪ್ಪನ ಕೆರೆಯಲ್ಲಿ ಇದ್ದಂತಹ ದೇವರು ಇದು, ಈ ಪದ್ಮನಾಭ. ಹರಿಯಪ್ಪನ ಕೆರೆಯಲ್ಲಿ ಇದ್ದಂತಹ ದೇವರು ಈಗಲೂ ಕೂಡ ಆ ಕೆರೆ ಇದೆ. ಅದಕ್ಕೋಸ್ಕರವೇ ಅದು 2 ರೀತಿಯಲ್ಲಿ ಅದಕ್ಕೆ ಹರಿಯಪ್ಪನ ಕೆರೆ ಅಂತ ಹೆಸರು ಬಂತು ಅಂತ. ಒಬ್ಬ ಹರಿಯಪ್ಪ ಅಂತ ಇದ್ದ, ಅವನ ಪಾಲಿನಲ್ಲಿ ಆ ಕೆರೆ ಬಂದಿತ್ತು, ಹರಿಯಪ್ಪನ ಕೆರೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹರಿ ಅಂದರೆ ಭಗವಂತ, ಪದ್ಮನಾಭ. ಅಪ್ಪ ಅಂದರೆ ದೇವರನ್ನು ಯಾವಾಗಲೂ ಕರೆಯೋದು ತಿಮ್ಮಪ್ಪ ಅಂತ ಕರೆದ ಹಾಗೆ, ತಿರುಪತಿಯ ತಿಮ್ಮಪ್ಪ ಅಂತ ಕರೆದ ಹಾಗೆ ದೇವರನ್ನು ಕರೆಯೋದು ಯಾವಾಗಲೂ ಪ್ರೀತಿಯಿಂದ ಅಪ್ಪ ಅಂತ ಶಬ್ದವನ್ನು ಬಳಸಿಕೊಂಡು ನಾವು ಕರಿತೇವೆ. ಅದರಿಂದಲೇ ಹರಿ ಅಂದರೆ ಪದ್ಮನಾಭ ದೇವರು, ಹರಿ ಪ್ಲಸ್ ಅಪ್ಪ ಹರಿಯಪ್ಪ ಇದ್ದ ಕೆರೆ ಹರಿಯಪ್ಪನ ಕೆರೆ ಅಂತ ಹಾಗೆಯೇ ಕೂಡ ಆಗಿದೆ ಅಂತ ಇತಿಹಾಸಜ್ಞರ ಒಂದು ಅಭಿಪ್ರಾಯ. ಇಂತಹ ಆ ಪದ್ಮನಾಭ ಆ ಕೆರೆಯಲ್ಲಿದ್ದದ್ದನ್ನು ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ ಅಂತ ಚತುರ್ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿದೆ. ಚತುರ್ಮೂರ್ತಿಗಳು ಅಂದರೆ ಭಗವಂತನ, ಸಾಕ್ಷಾತ್ ಮಹಾವಿಷ್ಣುವಿನ ಮೊದಲಿಗೆ ಆವಿರ್ಭಾವವಾದಂತಹ ರೂಪಗಳು 24 ಸೃಷ್ಟಿಯ ಆರಂಭದಲ್ಲಿ, ಶಾಸ್ತ್ರಗಳ ಪ್ರಕಾರ 24 ಬೇರೆಯೂ ಕೂಡ ಇದೆ. ಅಂತೂ ಪ್ರಧಾನವಾಗಿ 24 ರೂಪ ಅಂತ ಅತ್ಯಂತ ಪ್ರಸಿದ್ಧ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಹೃಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷಜ, ನರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿ, ಶ್ರೀಕೃಷ್ಣ ಅಂತ 24 ರೂಪಗಳು. ಅದರಲ್ಲಿ ನಡುವಿನ 4 ರೂಪಗಳು ಅಂದರೆ ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ ಎಂಬ ನಡುವಿನ 4 ರೂಪಗಳ ಒಂದು ಮೂರ್ತಿಗಳನ್ನು ನಾವು ಇಲ್ಲಿ ಸುತ್ತ 4 ದಿಕ್ಕುಗಳಲ್ಲಿ ಕಾಣಬಹುದು. ಅಂತಹ ಒಂದು ವಿಶಿಷ್ಟವಾದ ಒಂದು ಪ್ರದೇಶ ಇದು, ಕ್ಷೇತ್ರ. ಆಗ ಆ ಭೂತಾಳ ಪಾಂಡ್ಯನ ನೇತೃತ್ವದಲ್ಲಿ ಹಾಗೂ ಸೋದೆ ವಾದಿರಾಜ ಸ್ವಾಮಿಗಳ ಒಂದು ಗುರುತ್ವದಲ್ಲಿ, ಅಂದರೆ ಅವರನ್ನು ಗುರುಗಳನ್ನಾಗಿಟ್ಟುಕೊಂಡು ಆ ಭೂತಾಳ ಪಾಂಡ್ಯ ಈ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ, ವಿಜೃಂಭಣೆಯಿಂದ ಮಾಡಿದ ಅಂತ ಇರುವಂಥದ್ದು ಇತಿಹಾಸ. ಇದು ನಡೆದದ್ದು ಸುಮಾರು 1550ರಿಂದ 1565 ಅಂತ ಅವರ ಇದರಲ್ಲಿ ಬರುವಂಥ ಗ್ರಂಥಗಳಲ್ಲಿ ನಮಗೆ ಸಿಗುವಂಥದ್ದು. ಮತ್ತು ವಿಶಿಷ್ಟವಾಗಿ ಅವರು 2 ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಒಂದು ರಮೇಶ ಸ್ತುತಿ ಅಂತ. ರಮೇಶ ಸ್ತುತಿ ಅಂದರೆ ಲಕ್ಷ್ಮಿಯ ಗಂಡ, ರಮಾ ಅಂದರೆ ಲಕ್ಷ್ಮಿ, ಈಶ ಅಂದರೆ ಗಂಡ, ಅವನ ಸ್ತುತಿಯಿಂದ ಅಂದರೆ ಸಾಕ್ಷಾತ್ ಪದ್ಮನಾಭನ ವರ್ಣನೆ ಆ ರಮೇಶ ಸ್ತುತಿಯಲ್ಲಿದೆ. ಅದು ಸಾಮಾನ್ಯವಾಗಿ ಹೀಗಿದೆ: ಪ್ರಾತಸ್ಮರಾಮಿ ವರಕುಂಡಲ ಶೋಭಿಗಂಡಂ ಶೀತಾಂಶ ಮಂಡಲ ಮುಖಂ ಸ್ಮಿತವಾರಿಜಾಕ್ಷಂ ಆತಾಮ್ರ ಕಂಬ್ರ ಮುದಿತಾದರ ಬಿಂಬಜೃಂಬಿ ಧ್ಯಾತೃ ಪ್ರಹರ್ಷಕರಹಾಸ ರಸಂ ರಮೇಶಂ ಪ್ರಾತರ್ಭಜಾಮಿ ಶುಭ ಕೌಸ್ತುಭ ಕಂಬುಗಂಠಂ ಸ್ಪೀತಾತ್ಮವಕ್ಷ
ವಕ್ಷಸಿ ವಿರಾಜಿತ ಭೂರಿಹಾರಂ ಭೀತಸ್ವ ಭಕ್ತ ಭಯಭಂಜನ ಪಾಣಿಪದ್ಮಂ ಶಾತೋದರಾರ್ಪಿತ ಜಗದ್ಭರ ಮಬ್ಜನಾಭಂ. ಅಬ್ಜನಾಭಂ ಅಂದರೆ ಪದ್ಮನಾಭ ಅಂತ ಅರ್ಥ. ಪ್ರಾತರ್ನಮಾಮಿ ಶುಭಕಿಂಕಿಣಿ ಮೇಖಲಾಂಗಂ ಪೀತಾಂಬರಂ ಕರಿಕರೋರು ಮುದಾರಜಾನುಂ ಧ್ಯಾತಾಂಗ್ರಿ ಯುಗ್ಮ ರುಚಿರಂಜಿತ ಕಂಜಜಾತ ವಾತಾದಿದೇವವರ ಮೌಲಿಮಣಿಂ ಮುಕುಂದಂ ವಾದಿರಾಜ ಯತಿ ಪ್ರೋಕ್ತಂ ಶ್ಲೋಕತ್ರಯಮಿದಂ ಸದಾ ಪ್ರಾತಃ ಕಾಲೇ ಪಠನ್ಮರ್ತ್ಯ ಸರ್ವಪಾಪೈ ಪ್ರಮುಚ್ಯತೆ ಎಂಬುದಾಗಿ ರಮೇಶ ಸ್ತುತಿ ಅಂತ ಅದನ್ನು ಕರೀತಾರೆ. ಅದರಲ್ಲಿ ಏನೆಲ್ಲ ವರ್ಣನೆ ಮಾಡಿದ್ದಾರೆ ಆ ಎಲ್ಲ ವರ್ಣನೆಗಳು ಈ ಮೂರ್ತಿಯಲ್ಲಿ ನಾವು ಕಾಣಬಹುದಾಗಿದೆ. ಆದ್ದರಿಂದಲೇ ಅವರ ರಮೇಶ ಸ್ತುತಿಯನ್ನು ಇದೇ ಪ್ರದೇಶದಲ್ಲಿ ರಚನೆ ಮಾಡಿದ್ರು ಅಂತ ಐತಿಹ್ಯ. ಇನ್ನೊಂದು ಚತುರ್ವಿಂಶತಿ ಮೂರ್ತಿ ಭೇದ ಸ್ತೋತ್ರ ಅಂತಲೂ ಶ್ರೀ ವಾದಿರಾಜ ಸ್ವಾಮಿಗಳು ಸೋದೆಯ ಶ್ರೀ ವಾದಿರಾಜ ಸ್ವಾಮಿಗಳು ರಚನೆ ಮಾಡ್ತಾರೆ. ಅದರಲ್ಲಿಯೂ ಕೂಡ ಪದ್ಮನಾಭನ ವರ್ಣನೆ ಪ್ರತ್ಯೇಕ ಇದೆ, ದಾಮೋದರನ ವರ್ಣನೆ ಪ್ರತ್ಯೇಕ ಇದೆ, ಸಂಕರ್ಷಣನ ವರ್ಣನೆ ಪ್ರತ್ಯೇಕ ಇದೆ, ವಾಸುದೇವನ ವರ್ಣನೆ ಪ್ರತ್ಯೇಕ ಇದೆ. ಇದನ್ನು ಹೇಗೆ ನಾವು ತಿಳ್ಕೊಳ್ಳೋದು? ಪದ್ಮನಾಭ ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಪ್ರಶ್ನೆ ಮಾಡಬಹುದು. ಪದ್ಮನಾಭ ಅಂದರೆ ಕೆಲವರು ಈ ರೀತಿಯಾಗಿದೆ, ಅವನು ಮಲಗಿರೋದ್ರಿಂದ ಪದ್ಮನಾಭ ಅಂತ. ವಸ್ತುತಃ ಮಲಗಿರೋದ್ರಿಂದ ಪದ್ಮನಾಭ ಅಲ್ಲ, ಅನಂತ ಶಯನ ಅಂತ ಕರಿಬಹುದು. ಪದ್ಮನಾಭ ಅಂತ ಯಾಕೆ ಕರಿತೇವೆ ಕೇಳಿದರೆ ಎರಡೂ ರೀತಿಯಾಗಿ ಅದಕ್ಕೆ ನಾವು ಉಲ್ಲೇಖಗಳನ್ನು ಮಾಡಬಹುದು. ಒಂದು, ನಾಭಿಯಲ್ಲಿ ಪದ್ಮ ಬಂದು ಅದರಲ್ಲಿ ಚತುರ್ಮುಖ ಬ್ರಹ್ಮ ಕೂತ್ಕೊಂಡ್ರೆ ಪದ್ಮವು ನಾಭಿಯಲ್ಲಿ ಯಾರದ್ದಿದೆಯೋ ಅದು ಅವನು ಪದ್ಮನಾಭ. ಪದ್ಮಂ ನಾಭವು ಯಸ್ಯ ಸಹ ಪದ್ಮನಾಭ ಅಂತ ಈ ರೀತಿಯಾಗಿ ವ್ಯುತ್ಪತ್ತಿ ಮಾಡಬಹುದು. ಚತುರ್ಮುಖ ಬ್ರಹ್ಮ ಕೂತ್ಕೊಂಡದ್ದು ಅಂತ. ಇದು ಸಾಮಾನ್ಯವಾಗಿ ನಾವು ಇಲ್ಲಿ ಮಾತ್ರ ಅಲ್ಲ, ಕೇರಳದ ತ್ರಿವೇಂದ್ರಂ ಮತ್ತು ತಿರುವಟ್ಟಾರು ಮತ್ತು ತಮಿಳುನಾಡಿನ ಕೆಲವು ದೇವಸ್ಥಾನಗಳಲ್ಲಿ ಇಂತಹ ಮೂರ್ತಿಗಳನ್ನು ನಾವು ಕಾಣ್ಬೋದು. ಈಗ ಶ್ರೀರಂಗ, ರಂಗನಾಥ ಇಂಥದ್ದು ಕೂಡ ಕೆಲವು ಸರಿ ಇದೇ ಪದ್ಮನಾಭನ ಬೇರೆ ಬೇರೆ ರೂಪಗಳನ್ನು ಕೂಡ ನಾವು ಕಾಣಬಹುದು. ಆದರೆ ಇಲ್ಲಿರುವಂತಹ ಒಂದು ವೈಶಿಷ್ಟ್ಯ ಇದೆ. ಪದ್ಮನಾಭ ಅಂದರೆ ಎರಡನೆಯ ಉಲ್ಲೇಖ. ಪದ್ಮನಾಭ ಅಂತ ಯಾಕೆ ನಾವು ಕರಿತೇವೆ ಕೇಳಿದರೆ ಆಯುಧಗಳ ಧಾರಣೆಗಳ ಮುಖಾಂತರ ದೇವರ ಕೇಶವಾದಿ 24 ದೇವರ ಮೂರ್ತಿಯ ಏನು ಚಿಹ್ನೆಗಳನ್ನು ನಾವು ಕಾಣಬಹುದು. ಅದರಿಂದಾಗಿಯೇ ಇದು ಕೇಶವ, ನಾರಾಯಣ, ಇದು ಮಾಧವ ಮೂರ್ತಿ, ಇದು ಗೋವಿಂದ ಮೂರ್ತಿ, ಇದು ವಿಷ್ಣು ಮೂರ್ತಿ, ಇದು ಮಧುಸೂದನ, ಇದು ತ್ರಿವಿಕ್ರಮ ಮೂರ್ತಿ, ಇದು ವಾಮನ ಮೂರ್ತಿ, ಶ್ರೀಧರ ಮೂರ್ತಿ, ಈ ರೀತಿಯಾಗಿ 24 ಮೂರ್ತಿಗಳನ್ನು ನಾವು ಕಾಣಬಹುದು ಆಯುಧಗಳ ಧಾರಣೆಗಳ ಮುಖಾಂತರ. ಎಲ್ಲ ಮೂರ್ತಿಗಳಲ್ಲೂ ಒಂದೇ ಒಂದು ಸಾಮಾನ್ಯ ಏನು ಕೇಳಿದರೆ 4 ಕೈಗಳಿರ್ತವೆ. 4 ಕೈಗಳಲ್ಲಿ ಮೇಲಿನ ಬಲಗೈಯಲ್ಲಿ ಪದ್ಮವನ್ನು ಹಿಡಿದು, ಮೇಲಿನ ಎಡಗೈಯಲ್ಲಿ ಚಕ್ರವನ್ನು ಹಿಡಿದು, ಕೆಳಗಿನ ಎಡಗೈಯಲ್ಲಿ ಗದೆಯನ್ನು ಹಿಡಿದು, ಕೆಳಗಿನ ಬಲಗೈಯಲ್ಲಿ ಶಂಖವನ್ನು ಹಿಡ್ಕೊಂಡಿದ್ರೆ ಅದು ಪದ್ಮನಾಭ ಮೂರ್ತಿ ಅಂತ ಪಂಚರಾತ್ರಾಗಮದಲ್ಲಿ ಹಾಗೂ ತಂತ್ರಸಾರ ಆಚಾರ್ಯ ಮಧ್ವರು ರಚಿಸಿರುವಂತಹ ತಂತ್ರಸಾರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಇರುವಂಥದ್ದು. ಕೇವಲ ಇಷ್ಟೇ ಗ್ರಂಥಗಳಲ್ಲಿ ಅಷ್ಟೇ ಅಲ್ಲದೆ ಕಾಶ್ಯಪ ಶಿಲ್ಪ ಅಥವಾ ಪಂಚರಾತ್ರಾಗಮಗಳಲ್ಲಿ ಬರುವಂತಹ ಯಾವುದೋ ಒಂದು ಮೂರ್ತಿಯ ಪ್ರತಿಮೆಯ ಲಕ್ಷಣ ಇದನ್ನೆಲ್ಲ ನಾವು ನೋಡಿದಾಗ ಪದ್ಮನಾಭನ ಮೂರ್ತಿ ಇದು ಹೀಗೇ ಇರಬೇಕು ಅಂತ ಇದೆ. ಅದೇ ರೀತಿಯಲ್ಲಿ ಇಲ್ಲಿಯ ಪದ್ಮನಾಭ ಮೂರ್ತಿಯು ಕೂಡ ಅತ್ಯಂತ ಇರುವಂಥದ್ದು ನಮಗೆ ಅತ್ಯಂತ ಒಂದು ಸಂತೋಷದಾಯಕವಾದ ಒಂದು ವಿಷಯ. ಯಾಕಂದರೆ ಪದ್ಮ, ಚಕ್ರ, ಗದಾ, ಶಂಖ ಈ ರೀತಿಯಾಗಿ ಆಗಮದ ಪ್ರಕಾರ, ಪಾಂಚರಾತ್ರಾಗಮ ಪ್ರಕಾರ ಅಥವಾ ಶಿಲ್ಪಶಾಸ್ತ್ರಗಳ ಪ್ರಕಾರ ಇರುವಂತಹ ಏಕೈಕ ಮೂರ್ತಿ ಅಂತಲೇ ಪ್ರಾಯಃ ಇದನ್ನು ಹೇಳ್ಬೋದು. ಬೇರೆ ಎಲ್ಲಿಯೂ ಕೂಡ ನನಗೆ ತಿಳಿದ ಮಟ್ಟಿಗೆ ಎಲ್ಲಿಯೂ ಕೂಡ ನಾನು ಕಾಣ್ತಾ ಇಲ್ಲ ಪದ್ಮನಾಭ ಆ ರೀತಿಯಾದ ಲಕ್ಷಣಗಳನ್ನು ಒಳಗೊಂಡ 4 ಕೈಗಳನ್ನು ಒಳಗೊಂಡು 4 ಕೈಗಳಲ್ಲಿ ಪ್ರಧಾನವಾಗಿ ಮೇಲಿನ ಬಲಗೈಯಲ್ಲಿ ಪದ್ಮ, ಚಕ್ರ ಹಾಗೂ ಗದಾ, ಶಂಖ ಈ ಕ್ರಮದಿಂದ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿರುವಂತಹ ಆ ರೀತಿಯಾಗಿ ಪದ್ಮನಾಭ ಅಂತ ನಾವು ಗುರುತಿಸಬಹುದಂತಹ ಮೂರ್ತಿ ಪ್ರಾಯಃ ನಾನು ತಿಳ್ಕೊಂಡದ್ದು ಇದು ಒಂದೇ. ಈ ಪ್ರದೇಶದಲ್ಲಿ ಆಗಲಿ ಬೇರೆ ಎಲ್ಲಿಯೂ ಕೂಡ ಆ ಎಲ್ಲ ಕಡೆ ತ್ರಿವೇಂದ್ರಂ, ತಿರುವಟ್ಟಾರು ಆ ಕಡೆಯೂ ಕೂಡ ಪದ್ಮನಾಭ ಅಂತ ಕೇವಲ ನಾಭಿಯಿಂದ ಪದ್ಮ ಬಂದು ಅಲ್ಲಿ ಚತುರ್ಮುಖ ಬ್ರಹ್ಮ ಬಂದದ್ದಕ್ಕೆ ಪದ್ಮನಾಭ ಅಂತ ಕರಿಬಹುದು ಹೊರತು ಶಿಲ್ಪಶಾಸ್ತ್ರಗಳ ಪ್ರಕಾರ ಪದ್ಮನಾಭ ಅಂತ ನಾವು ಕಾಣಬಹುದು ಈ ವಿಶಿಷ್ಟವಾದ ಮೂರ್ತಿಯಲ್ಲಿ. ಇನ್ನು ದಾಮೋದರ ಅದು ಕೂಡ ಹಾಗೆ. ಆಯುಧಗಳನ್ನು ನೀವು ಬೇಕಾದರೆ ಅದರಲ್ಲಿ ನೋಡಬಹುದು. ದಾಮೋದರನಿಗೆ ಯಾವ ರೀತಿಯ ಆಯುಧಗಳನ್ನು ಹಿಡ್ಕೊಂಡಿರಬೇಕು ದಾಮೋದರ ಅಂತ ಹೇಳಿದಾರೋ ಅದೇ ರೀತಿಯಲ್ಲಿ ಪಂಚರಾತ್ರಾಗಮಗಳ ಪ್ರಕಾರ ಹಾಗೂ ಶಿಲ್ಪಶಾಸ್ತ್ರಗಳ ಪ್ರಕಾರ ದಾಮೋದರ, ಸಂಕರ್ಷಣ, ವಾಸುದೇವ ಈ ಮೂರ್ತಿಗಳನ್ನು ಕೂಡ ನಾವು ಅದೇ ಆಯುಧ ಧಾರಣೆಗಳ ಕ್ರಮದಿಂದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದೊಂದು ಒಂದು ಅಪೂರ್ವವಾದಂತಹ ವೈಶಿಷ್ಟ್ಯ ಈ ಮೂರ್ತಿಯಲ್ಲಿರುವಂಥದ್ದು. ಇನ್ನೊಂದು, ವಿಷ್ಣುವಿಗೆ ಯಾವ ರೀತಿಯಾದಂತಹ ಆಭರಣಗಳನ್ನು ಮತ್ತು ಪೀತಾಂಬರ ಇತ್ಯಾದಿ ಲಕ್ಷಣಗಳನ್ನು ಹೇಳಿದ್ದಾರೋ ಎಲ್ಲ ಲಕ್ಷಣಗಳನ್ನು ಈ ವಿಗ್ರಹ ಒಳಗೊಂಡಿದೆ. ಅದು ಕೂಡ ಒಂದು ಅಪೂರ್ವವಾದ ವಿಷಯ. ಅಂದರೆ ಉದಾಹರಣೆಗೆ ಪೀತಾಂಬರ, ಶ್ರೀವತ್ಸ, ಕೌಸ್ತುಭ, ವನಮಾಲ ಹಾಗೂ ಮುಕ್ತಾಹಾರ, ನಾಗಮುದ್ರಿಕೆ ಕೈಯಲ್ಲಿ ಮತ್ತು ಶ್ರೀದೇವಿ ಭೂದೇವಿಯರಲ್ಲೂ ಕೂಡ ಕ್ರಮವಾಗಿ ಅವರಿಗೆ ಯಾವ ಲಕ್ಷಣಗಳನ್ನು ಶಾಸ್ತ್ರ ಹೇಳಿದೆ, ಆಗಮಶಾಸ್ತ್ರಗಳು ಹೇಳಿವೆ ಅದೇ ಲಕ್ಷಣಗಳು. ಇನ್ನು ಚತುರ್ಮುಖ ಬ್ರಹ್ಮನಿಗೂ ಕೂಡ ಅವನ ಆಭರಣಗಳು, ಆಯುಧಗಳು ಸಮೇತವಾಗಿ ಚತುರ್ಮುಖ ಬ್ರಹ್ಮನು ಕೂಡ ಇರುವಂಥದ್ದು. ಇನ್ನು ಶೇಷನೂ ಕೂಡ ಅವನು 3 ಮಡಿಕೆ ಮಾಡಿ ಇರುವಂಥದ್ದು ಮಂಚದ ರೂಪದಲ್ಲಿ 3 ಮಡಿಕೆ ಮಾಡಿದರೂ ಕೂಡ ಅವನ ಮೈಯಲ್ಲೂ ಕೂಡ ಪೂರ್ಣ ಆಭರಣಗಳನ್ನು ಹೊತ್ತುಕೊಂಡಿರುವಂಥದ್ದು. ಅಂತೂ ಕಲ್ಲಿನಲ್ಲೇ ಕೆತ್ತಿದ್ದು ಆದರೂ ಕೂಡ ಆಭರಣಗಳ ಸಮೇತ
ಅವನ ಏನು ನೀಲಮಣಿ ಇದೆ ಆ ಲಕ್ಷಣ, ವನಮಾಲಿ ನೀಲವಾಸಾಹ ಧ್ಯೇಯೋ ವಿಷ್ಣೋಸ್ತು ಪೃಷ್ಠತಃ ಎಂಬುದಾಗಿ ಆಗಮಶಾಸ್ತ್ರಗಳಲ್ಲಿ ಹೇಳಿರುವಂತಹ ಉಲ್ಲೇಖ ಏನಿದೆ, ಈ ಉಲ್ಲೇಖಗಳನ್ನು ಒಳಗೊಂಡು ಈ ಶೇಷನು ಕೂಡ ಇರುವಂಥದ್ದು ಅತ್ಯಂತ ಅದ್ಭುತವಾದ ಒಂದು ವಿಷಯ. ಇನ್ನೊಂದು ವೈಶಿಷ್ಟ್ಯ ಏನು ಕೇಳಿದರೆ, ಈ ಪದ್ಮನಾಭನೊಟ್ಟಿಗೆ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದಂತಹ ಮುಖ್ಯಪ್ರಾಣನನ್ನು ಕೂಡ ನಾವು ಕಾಣಬಹುದು. ಪ್ರಾಯಃ ಆ ದಿಕ್ಕಿನಲ್ಲಿ ದೇವರ ಎಡಭಾಗದಲ್ಲಿ ಆ ಮುಖ್ಯಪ್ರಾಣನನ್ನು ಕಾಣಬಹುದು. ಅಂದರೆ ವಿಶಿಷ್ಟ ಅಂದರೆ ಕೇಳಿದರೆ ಅದರಲ್ಲಿ ಕೂಡ ಬಾಲದಲ್ಲಿ ಗಂಟೆ ಇದ್ದು, ಅವರು ಆಗಿನ ಕಾಲದಲ್ಲಿ ಸುಮಾರು 800ರಷ್ಟು ಪ್ರಾಣದೇವರ ವಿಗ್ರಹಗಳನ್ನು ಎಲ್ಲ ಕಡೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಇತ್ಯಾದಿ ಎಲ್ಲ ಕಡೆ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಐತಿಹ್ಯ ಇರುವಂಥದ್ದು. ಅದರಲ್ಲಿ ಒಂದು ಲಕ್ಷಣವನ್ನು ಆ ಮುಖ್ಯಪ್ರಾಣನಲ್ಲಿಯೂ ಕೂಡ ಕಾಣಬಹುದು. ಅತ್ಯಂತ ವಿಶಿಷ್ಟವಾಗಿ ಉತ್ಸವಾದಿಗಳು ನಡೀತಾ ಇದ್ದಂತಹ ಉಲ್ಲೇಖಗಳು ಕೂಡ ಕಡತಗಳಲ್ಲಿ ನಾವು ಕಾಣಬಹುದು. ಇನ್ನೊಂದು ಏನು ಕೇಳಿದರೆ, ಎಲ್ಲ ಕಡೆ ಇರುವಂಥದ್ದು ಬೇರೆ ಬೇರೆ ರೀತಿಯ ವಿಗ್ರಹಗಳು. ಒಂದು ಕಡೆ ಮೂಲಬೇರ ವಿಗ್ರಹ ಅಂತ ಅಂದರೆ ಬೇರೆ ಬೇರೆ ರೀತಿಯ, ಈಗ ಉದಾಹರಣೆಗೆ ತ್ರಿವೇಂದ್ರಂ ಮತ್ತು ತಿರುವಟ್ಟಾರು ಇತ್ಯಾದಿ ಬೇರೆ ಬೇರೆ ಕಡೆ, ಕೆಲವು ಕಡೆ ನಾವು 12,008 ಅಥವಾ 16,008 ಶಾಲಗ್ರಾಮಗಳನ್ನು ಪದ್ಮನಾಭನ ಆಕಾರದಲ್ಲಿಟ್ಟು ಅಲ್ಲಿ ಬೇರೆ ಬೇರೆ ರೀತಿಯ ಮೂಲ ಬೇರುಗಳನ್ನೆಲ್ಲ ಅರೆದು 54,000 ರೀತಿಯ ಬೇರುಗಳನ್ನೆಲ್ಲ ಅರೆದು ಅದನ್ನು ಮದ್ದಿನ ರೀತಿಯಲ್ಲಿ ತಯಾರು ಮಾಡಿ ಅದನ್ನು ಲೇಪನ ಮಾಡಿರುವಂತಹ ವಿಗ್ರಹಗಳು ಸಾಮಾನ್ಯವಾಗಿ ಅಲ್ಲಿ ಕಾಣುತ್ತೇವೆ ನಾವು. ಅದು ಒಂದು ರೀತಿಯ ವೈಶಿಷ್ಟ್ಯಗಳನ್ನು ಒಳಗೊಂಡಿರುವಂತಹ ವಿಗ್ರಹಗಳು. ಅಂತೂ ಆ ಪ್ರದೇಶದಲ್ಲಿ ಅದು ಅತ್ಯಂತ ಅದ್ಭುತ. ಅಂತೂ ಅಂತಹ ವಿಗ್ರಹಗಳನ್ನು ನಾವು ಅಲ್ಲಿ ಕಾಣಬಹುದು. ಇನ್ನು ಕೆಲವು ಕಡೆ ಲೋಹಗಳ ವಿಗ್ರಹಗಳನ್ನು ಕಾಣಬಹುದು, ಕೆಲವು ಕಡೆ ದಾರುವಿನ ಅಂದರೆ ಮರದ ವಿಗ್ರಹಗಳನ್ನು ನಾವು ಕಾಣಬಹುದು. ಆದರೆ ಈ ಪದ್ಮನಾಭನಲ್ಲಿ ಒಂದು ವಿಶಿಷ್ಟಗಳಿದ್ರೆ ಪೂರ್ಣ ಶಿಲಾಮಯ ವಿಗ್ರಹ. ಒಂದೇ ಕಲ್ಲಿನಿಂದ ಪದ್ಮನಾಭ, ಶ್ರೀದೇವಿ, ಭೂದೇವಿ, ಚತುರ್ಮುಖ ಬ್ರಹ್ಮ, 7 ಹೆಡೆಯ ಶೇಷ, 3 ಮಡಿಕೆ ಎಲ್ಲವನ್ನೂ ಕೂಡ ಕೆತ್ತಿರುವಂಥದ್ದು ಒಂದೇ ಕಲ್ಲಿನಲ್ಲಿ. ಏಕಶಿಲಾ ವಿಗ್ರಹ ಇದು. ಸುಮಾರು 10 ರಿಂದ 10.5 ಫೀಟ್ ಉದ್ದದ ಪದ್ಮನಾಭ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ವೈಶಿಷ್ಟ್ಯಗಳನ್ನು ನಾವು ಈ ಪದ್ಮನಾಭನಲ್ಲಿ ಕಾಣಬಹುದು. ಇನ್ನೂ ಏನು ಕೇಳಿದರೆ, ರಾಜರ ಕಾಲದಲ್ಲಿ ಇದು ಪ್ರತಿಷ್ಠಾಪಿತವಾದಂತಹ ವಿಗ್ರಹ ಆಗಿರೋದ್ರಿಂದ ಇದಕ್ಕೆ ಬೇಕಾದಂತಹ ಕೆಲವು ನಿಯಮಗಳನ್ನು ಕಡತಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಗ್ರಂಥಗಳಲ್ಲಿ ನಾವು ಉಲ್ಲೇಖವನ್ನು ಕೂಡ ಕಾಣಲಿಕ್ಕೆ ಸಾಧ್ಯ. ಅಂದರೆ ಸುಮಾರು 1855ರಿಂದ ಇಲ್ಲಿ ಏನು ಪೂಜೆ ಮಾಡಿಕೊಂಡು ಒಂದು ಸಂಪ್ರದಾಯ ಇದೆ, ಈ ಸಂಪ್ರದಾಯಗಳನ್ನೆಲ್ಲ ಬರೆದಿಟ್ಟಿದ್ದಾರೆ. ಹೀಗೇ ಆಗಬೇಕು ಅಂತ, ವರ್ಷಕ್ಕೆ ಪಂಚಪರ್ವಗಳು ಮತ್ತು ಯಾವ ರೀತಿಯಲ್ಲಿ ಪೂಜೆ ಆಗಬೇಕು. ಸಾಮಾನ್ಯ ತುಳು ಶಿವಳ್ಳಿ ಸಂಪ್ರದಾಯದಲ್ಲಿ ಆ ಪೂಜೆಯ ಒಂದು ವೈಶಿಷ್ಟ್ಯ ಬಂದಿರುವಂಥದ್ದು. ಆ ಸಂಪ್ರದಾಯದಲ್ಲೇ ಪಂಚರಾತ್ರಾಗಮದ, ತಂತ್ರಸಾರಾಗಮದ ನೆರಳಿನಲ್ಲಿ ಇಲ್ಲಿ ಪೂಜೆಯ ವೈಶಿಷ್ಟ್ಯ ಬಂದಿದೆ. ವಾತುಲಾದ್ಯಾಗಮದ ನೆರಳಿನಲ್ಲಿಯೂ ಕೂಡ ಬಲಿ ಸಂಪ್ರದಾಯ ಇತ್ಯಾದಿಗಳೆಲ್ಲ ಬಂದಿದೆ. ಆದ್ದರಿಂದ ಉಭಯ ಸಂಪ್ರದಾಯಗಳನ್ನು ನಾವು ಈ ದೇವಸ್ಥಾನಗಳಲ್ಲಿ ಕಾಣಬಹುದು. ಅತ್ಯಂತ ವಿಶಿಷ್ಟವಾದಂತಹ ಅನಂತ ಚತುರ್ದಶಿ ಮತ್ತು ದೀಪಾವಳಿ, ದೀಪೋತ್ಸವ ಹಾಗೂ ರಥೋತ್ಸವ ಮತ್ತು ರಥಸಪ್ತಮಿ, ಹೀಗೆ ಪಂಚಪರ್ವಗಳನ್ನು ಕೂಡ ನಾವಿಲ್ಲಿ ಆಚರಣೆ ಮಾಡ್ತೇವೆ. ಮತ್ತು ಎಲ್ಲ ಹಬ್ಬಗಳಿಗೂ ಕೂಡ ವಡೆ ಪರಮಾನ್ನ ಎಂಬ ವಿಶಿಷ್ಟವಾದ ಸೇವೆಯನ್ನು ಕೂಡ ನಾವು ಈ ದೇವಸ್ಥಾನದಲ್ಲಿ ಹಿಂದಿನಿಂದ ಏನು ಬರ್ಕೊಂಡು ಬಂದಂತಹ ಕಡತಗಳಲ್ಲಿ ಬರೆದಿರುವಂತಹ ವಿಷಯ, ಎಲ್ಲ ಹಬ್ಬಗಳಿಗೂ ಕೂಡ ಅದನ್ನು ಮಾಡಬೇಕು. ಮತ್ತು ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರಾದಿಗಳ ಪಾರಾಯಣಗಳನ್ನು ಕೂಡ ಅತ್ಯಂತ ವಿಶಿಷ್ಟವಾಗಿ ಹೀಗೆ ಮಾಡಬೇಕು ಎಂಬುದನ್ನು ತಿಳಿಸಿ ಇರುವಂತಹ ಕಡತಗಳಲ್ಲೇ ಉಲ್ಲೇಖ ಇರುವಂತಹ ಒಂದು ವಿಶಿಷ್ಟವಾದ ಒಂದು ದೇವಸ್ಥಾನ. ಮತ್ತು ಈ ರೀತಿಯಾದ ಸಂಪ್ರದಾಯಗಳನ್ನು ಈ ರೀತಿಯಾಗಿಯೇ ಮಾಡಬೇಕು ಎಂಬುದಾಗಿಯೂ ಕೂಡ ಉಲ್ಲೇಖಿಸಿದ್ದಾರೆ. ಅಂತಹ ಒಂದು ವಿಶಿಷ್ಟವಾದ ದೇವಸ್ಥಾನ. ಈ ದೇವಸ್ಥಾನ ಬೆಳಿಗ್ಗೆ 6 ಗಂಟೆಗೆ ನಾವು ತೆರಿತೇವೆ, 5 ಗಂಟೆಗೆ ತೆರಿತೇವೆ. ಆದರೆ ಭಕ್ತರಿಗೆ 6 ಗಂಟೆಗೆ ತೆರಿತೇವೆ. ನಂತರ ಮಧ್ಯಾಹ್ನ 12 ಗಂಟೆಯ ತನಕ ಇದಿರ್ತದೆ, ಓಪನ್ ಇರ್ತದೆ. ನಂತರ ಸಂಜೆ 5 ಗಂಟೆಯಿಂದ ರಾತ್ರಿ ಸಾಮಾನ್ಯವಾಗಿ 8 ಗಂಟೆಯ ತನಕ ಇದು ಭಕ್ತರಿಗೆ ತೆರೆದಿರ್ತದೆ. ಮತ್ತು ಸಿಂಹ ಮಾಸದಲ್ಲಿ ವಿಶಿಷ್ಟ 1 ತಿಂಗಳುಗಳ ಕಾಲ ಸಿಂಹ ಮಾಸದಲ್ಲಿ ಸಂಜೆಯ ಹೊತ್ತಿಗೆ ದೇವರಿಗೆ ಸಿಂಹ ಮಾಸದ ಸೋಣಾರತಿ ಅಂತ, ಅಂದರೆ ಸಿಂಹ ಮಾಸದ ಪೂಜೆ, ವಿಶೇಷ ಹೂವಿನ ಪೂಜೆ ನಡೀತದೆ. ಆಗ ಸಾಮಾನ್ಯವಾಗಿ ಎಲ್ಲ ಪರವೂರಿನ ಭಕ್ತರೆಲ್ಲ ಬಂದು ಆ ಸಂದರ್ಭದಲ್ಲಿ ವಿಶೇಷವಾಗಿ ಹೂವಿನ ಸೇವೆಯನ್ನು ಕೊಡ್ತಾರೆ ಬೆಳಿಗ್ಗೆ ಮತ್ತು ಸಂಜೆ. ಇನ್ನೊಂದು ವಿಷಯ, ಧನುರ್ಮಾಸದ ವಿಶೇಷ ಪೂಜೆ. ಅದು ಕೂಡ ಧನುರ್ಮಾಸದಲ್ಲಿ 1 ತಿಂಗಳ ಕಾಲ ಇಡೀ ಬೆಳಿಗ್ಗೆ ಸೂರ್ಯೋದಯ ಆಗುವ ಮುಂಚೆ ಎಲ್ಲ ಪೂಜೆಗಳು ಮುಗಿತವೆ. ಅದೊಂದು ವಿಶೇಷ. ಅದರ ನಂತರ ಪೂಜೆ ಇಲ್ಲ, ಕೇವಲ ದರ್ಶನ ಮಾತ್ರ. ಧನುರ್ಮಾಸದಲ್ಲಿ ಅದೊಂದು ವಿಶೇಷ. 1 ತಿಂಗಳ ಕಾಲ ಎಡೆಬಿಡದೆ ನಡೀತದೆ. ಇನ್ನೊಂದು ಪಶ್ಚಿಮ ಜಾಗರ ಪೂಜೆ ಅಂತ ಹೇಳಿ, ಇದು ಆಶ್ವಯುಜ ಮಾಸದಲ್ಲಿ ಆರಂಭ ಆಗುವಂಥದ್ದು. ಆಶ್ವಯುಜ ಮಾಸದಲ್ಲಿ ಕಾರ್ತಿಕ ಮಾಸದ ತನಕ 1 ತಿಂಗಳ ಕಾಲ ಬೆಳಿಗ್ಗೆ ಬೇಗ ಎಲ್ಲ ಪೂಜೆಗಳಿಗಿಂತ ಮೊದಲು ಪಶ್ಚಿಮ ಜಾಗರ ಪೂಜೆ ಅಂತ ಒಂದು ಕೂಡ ನಡೀತದೆ. ಇದು ಕೂಡ ಈ ದೇವಸ್ಥಾನದ ವೈಶಿಷ್ಟ್ಯ. ಇಂತಹ ಎಲ್ಲ ಆಚರಣೆಗಳು ಅತ್ಯಂತ ಹಳೆಯ ಸಂಪ್ರದಾಯಗಳು. ಇದು ಕೂಡ ನಾವು ಇಲ್ಲಿ ಈ ದೇವಸ್ಥಾನದಲ್ಲಿ ಕಾಣಬಹುದು. ಇನ್ನೊಂದು, ಈ ವಿಗ್ರಹ ಸುಮಾರು ಹೊಯ್ಸಳರ ಕಾಲದ್ದು ಅಂತ ಇತಿಹಾಸಜ್ಞರ ಅಭಿಪ್ರಾಯ. ಹೊಯ್ಸಳರ ಕಾಲದ್ದು ಸುಮಾರು 1000ದಿಂದ 1000 ವರ್ಷ, 1500 ವರ್ಷ
ಸಾಮಾನ್ಯವಾಗಿ ಈ ವಿಗ್ರಹಕ್ಕೆ ಆಗಿರಬಹುದು ಅಂತ ಇತಿಹಾಸಜ್ಞರ ಅಭಿಪ್ರಾಯ. ಅದನ್ನು ಅಲ್ಲೇ ಇತ್ತಂತೆ, ಅದು ದೇವಸ್ಥಾನ ನೆಲ್ಲಿಕಾರು ಎಂಬಲ್ಲೇ ಇತ್ತಂತೆ. ಅದನ್ನು ತಂದು ಅದನ್ನು ಆಗ ಅಲ್ಲಿ ಮೊಘಲರ ದಾಳಿ ಆದಾಗ ಅದಕ್ಕೆ ಹೆದರಿ ಜನರು ಆ ಸರೋವರದಲ್ಲಿ ಹಾಕಿದ್ರು ಅಂತ ಐತಿಹ್ಯ. ಅದನ್ನು ನಂತರ ತಂದು ಭೂತಾಳ ಪಾಂಡ್ಯ ವಾದಿರಾಜರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಅಂತ ಇರುವಂಥದ್ದು. ಇನ್ನೊಂದು ನಮಗೆ ಹೇಳ್ಬೋದು ಹೇಗೆ ಕೇಳಿದರೆ, ಕಡತಗಳನ್ನು ನೋಡುವ ಮುಖಾಂತರ ಸಾಮಾನ್ಯವಾಗಿ ಇಲ್ಲಿ ಉಲ್ಲೇಖ ಇರುವಂಥದ್ದು 1800ರಿಂದ 825 ಮೆಕೆಂಜಿ ಅಂತ ಏನು ಉಲ್ಲೇಖ ಮಾಡ್ತಾನೆ ಅವನು, ಬ್ರಿಟಿಷರ ಕಾಲದಲ್ಲಿ ನೇಮಕವಾದವ. ಅವನು ಹೇಳ್ತಾನೆ ಅನಂತಶಯನ ದೇವರು ಅಂತ. ಈ ದೇವರು ಕೂಡ ಒಂದು. ಇದು ಭಾರಿ ವೈಭವದಲ್ಲಿ ಇಲ್ಲಿ ಪೂಜಾದಿಗಳು ನಡೀತಾ ಇತ್ತು. ರಾಜರ ಕಾಲದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ವಿಗ್ರಹಗಳಲ್ಲಿ ಇದು ಕೂಡ ಒಂದು ಅಂತ. ಇನ್ನು ನಮ್ಮ ಅಂದರೆ ಪೂಜೆಯವರ ವಂಶದಿಂದ ಬಂದಂತಹ ಕಡತಗಳು, ಆ ವಂಶದಿಂದ ಬಂದಂತಹ ಕಡತಗಳಲ್ಲಿ ನಮ್ಮ ಏನು ದಾಯ ವಿಭಾಗದಲ್ಲಿ ಅಂದರೆ ಆಸ್ತಿಯ ವಿಭಾಗಗಳನ್ನು ಮಾಡುವಾಗ ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಂಡದ ಉಲ್ಲೇಖ ಇದೆ. ಅಂದರೆ ನೀನು 4 ತಿಂಗಳು ನೀನು ಮಾಡಬೇಕು, 4 ತಿಂಗಳು ನೀನು ಮಾಡಬೇಕು, 4 ತಿಂಗಳು ನೀನು ಮಾಡಬೇಕು. ಯಾಕಂದರೆ ಆ ಗದ್ದೆಯನ್ನು ನೀನು ನೋಡಿಕೊಂಡು ದೇವರಿಗೆ ಅದರ ನೈವೇದ್ಯವನ್ನು ಮಾಡಬೇಕು. ಹೀಗೆ ಪಾಲು ಮಾಡಿಕೊಂಡಂತಹ ಉಲ್ಲೇಖಗಳನ್ನೆಲ್ಲ ನಾವು ಕಾಣಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನಮಗೆ 1780ರಿಂದ ಸಾಮಾನ್ಯವಾಗಿ ಕರಾರುವಕ್ಕಾಗಿ ನಮಗೆ ಹೇಳುವ ಒಂದು ವ್ಯವಸ್ಥೆಗೆ ಸಾಧ್ಯ. ಅದಕ್ಕಿಂತ ಮುಂಚಿನದು ಶಿಲಾಲೇಖನಗಳು ಇನ್ನು ಪ್ರಾಯಃ ದೇವರ ಅನುಗ್ರಹದಿಂದ ದೊರಕಿದರೆ ನಾವು ಅದನ್ನು ತಿಳ್ಕೊಳ್ಬಹುದು ಅಂತ ಕಾಣಿಸ್ತದೆ. ಕುಕ್ಕಿನಂತಾಯ ದೈವ, ಕುಕ್ಕಿನಂತಾಯ ದೈವ. ಇದು ರಾಜನ್ ದೈವ ಅಂತ ಹೇಳ್ತಾರೆ. ಓಹೋ, ಇದು ಈ ಭಾಗದಲ್ಲಿ ಮಾತ್ರ ಇರುವಂಥದ್ದು. ಈ ಕಡೆ ಜಾಸ್ತಿ ಆರಾಧನೆ ಮಾಡ್ತಾರೆ. ಈ ಕಡೆ ಉಡುಪಿ, ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಈ ಕಡೆ ಭಾಗದಲ್ಲಿ ಕಡೆ. ಇದು ಯಾವ್ದು? ಕಲ್ಕೊಡ ದೈವ ಅಂತ. ಕಲ್ಕೊಡ ದೈವ ಇಲ್ಲಿ ಅಂದ್ರೆ ಇದು ಗೊಮ್ಮಟ ಬೆಟ್ಟ ಕೆತ್ತಿದ ಶಿಲ್ಪಿ ವೀರ ಕಲ್ಕೊಡ ಅಂತ. ಅದೇ ಆಮೇಲೆ ಇಲ್ಲಿ ದೈವ ಆಗಿ ಕಾರ್ಕಳದಲ್ಲೆಲ್ಲ ನೆಲೆಯಾಗಿದೆ ಅಂತ ಕಾರ್ಮಿಕ ಶಕ್ತಿಗಳು ದೈವವಾಗಿದೆ. ಇದು ಒಂದು ಪರ್ಪಲ್ ಗುಡ್ಡೆಯಲ್ಲೆಲ್ಲ ಜೀರ್ಣೋದ್ಧಾರ ಆಗ್ತಾ ಉಂಟು. ಹೌದೌದು, ನಡೀತಾ ಇದೆ. ಇಲ್ಲಿನ ಒಂದು ವಿಷಾದಕರ ಸಂಗತಿ ಏನಪ್ಪಾ ಅಂದರೆ, 500 ವರ್ಷಗಳ ಮುಂಚೆ ಕಟ್ಟಿರ್ತಕ್ಕಂಥ ಈ ದೇವಸ್ಥಾನ ಇತ್ತೀಚೆಗೆ ಮಳೆ ನೀರು ಸೋರ್ಲಿಕ್ಕೆ ಶುರುವಾಗಿದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಕಂಬಗಳಲ್ಲೆಲ್ಲ ಮಳೆ ನೀರು ಸೋರ್ತಾ ಇದೆ ಅಂತ. ದೇವಸ್ಥಾನದ ಒಳಗೆ ಕೂಡ ನೋಡ್ಬೋದು, ಗರ್ಭಗುಡಿಯ ಸುತ್ತಲೂ ಕೂಡ ನೀರು ಸೋರ್ತಾನೆ ಇದೆ. ಆದಷ್ಟು ಬೇಗ ಈ ದೇವಸ್ಥಾನದ ಜೀರ್ಣೋದ್ಧಾರ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಇದನ್ನು ಸಿಮೆಂಟ್ ಹಾಕಿ ಜೀರ್ಣೋದ್ಧಾರ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಆದರೆ ಸಿಮೆಂಟ್ ಹಾಕಿದ್ಮೇಲೆ ಜಾಸ್ತಿ ಸೋರ್ತಾ ಇದೆ. ನನ್ನದು ಡಾಕ್ಟರ್ ಶಂಕರ್ ನಾರಾಯಣ್ ಭಟ್ ಅಂತ ಹೇಳಿ. ನಾನು ಪ್ರಾಂಶುಪಾಲನಾಗಿ ಸಂಸ್ಕೃತ ವಿದ್ಯಾಪೀಠದಲ್ಲಿ ಕಲಿಸ್ತಾ ಇದ್ದೇನೆ ಮಕ್ಕಳಿಗೆ, ವೇದ ವಿದ್ಯಾಪೀಠದಲ್ಲಿ. ಮತ್ತು ಇಲ್ಲಿ ನನ್ನ ವಂಶದಿಂದ ಆನುವಂಶಿಕವಾಗಿ ಬಂದಂತಹ ಪೂಜೆ ಇದು. ಆದ್ದರಿಂದ ನನ್ನ ಕರ್ತವ್ಯ ಅಂತ ಹೇಳುವ ಭಾವನೆಯಿಂದ ನನ್ನ ಅಜ್ಜ, ನನ್ನ ತಂದೆ, ನನ್ನ ಪಿಜ್ಜನ ತಂದೆ, ಅವರ ತಂದೆ ಹೀಗೆ ಸುಮಾರು 8 ಜನ ಪೂಜೆ ಮಾಡಿದ ಉಲ್ಲೇಖ ನನ್ನ ಹತ್ರ ಇದೆ. ಆದ್ದರಿಂದ ನಾನು ತುಂಬ ಸಂತೋಷದಿಂದ ಈ ಕರ್ತವ್ಯವನ್ನು ಕೂಡ ದೇವರ ಸೇವೆ ಅಂತ ಹೇಳಿ ಮಾಡ್ತಾ ಇದ್ದೇನೆ.